ಪುಂಗಿದಾಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನಮಗೆ ಲೇಡೀಸ್ ಅಂದ್ರೆ ಇಷ್ಟ, ಅವ್ರವ್ರಿಗೆ ಇಷ್ಟ, ಅದಕ್ಕೆ ಯಾಕೆ ಇಷ್ಟೊಂದು ಬಿಲ್ಡಪ್? ನೋಡಿ, ಇಲ್ಲೊಬ್ಬ ಮಾತಲ್ಲೇ ಮನೆ ಕಟ್ತಾನೆ, ನೀವೇನಾದ್ರೂ ನಂಬಿದ್ರೆ ಅಂಗೈಯಲ್ಲೇ ಆಕಾಶ ತೋರಿಸಿದ್ದಾನೆ ಕೂಡ. ನಮ್ಮನ್ನು ನೋಡಿದ್ರೆ ಎದ್ರಕೊಂಡು ಹುಚ್ಚೊಯ್ಕೊಳ್ತಿದ್ದೀನಿ ನನ್ನ ಮಕ್ಕಳೆಲ್ಲ. ಇವತ್ತು ನನ್ನ ಮುಂದೆನೆ ಎದೆ ನಿಗ್ರಿಸ್ಕೊಂಡು ಮೀಸೆ ತಿರ್ಸ್ಕೊಂಡು ಓಡಾಡ್ತಾರೆ. ರಾಜ್ಯದ ಜನ ಆತ ಹೇಳಿದ್ದೇ ಸತ್ಯ ಅಂತ ಹೇಳಿ ಈಗಲೂ ಕೂಡ ನಂಬ್ತಾ ಇದ್ದಾರೆ. ಏನ್ ಮಾಡ್ಲಿ, ಈ ನನ್ನ ಸಂಕಟ ನನ್ನ ಹೆಂಡತಿದ್ರೆ ಹೇಳ್ಕೊಳ್ಳೋಣ ಅಂದ್ರೆ ಅವಳು ಇನ್ನೂ ಊರಿಂದ ಬಂದಿಲ್ವೇ ಸರ್. ಅಲ್ಲಿ ರೂಮಲ್ಲಿ ಒಳಗೆ ಕರ್ಕೊಂಡು ಹೋದ ತಕ್ಷಣ ಏನು ನಿನ್ನ ಹೆಸರು ಅಂತಾರೆ. ನಾನು ತುರುವನವ್ರು ಸಿದ್ದಾರೋಳ ಅಂತೀನಿ. ಏನು ಕೇಸಲ್ಲಿ ಬಂದಿದ್ಯಾ ಅಂತಾರೆ. ಲೇ ಅಮಾವಾಸ್ಯೆ, ಏನ್ ಕಡ್ದು ಕಟ್ಟಿ ಹಾಕಿದ್ದೀನಿ ಅಂತ ಬಂದು ಉಸುರು ಬಿಡ್ತಾ ಇದ್ಯಾ ಸರ್? ಅಣ್ಣ ಹಂಗೆ ಒಬ್ಬ ನಮ್ಮ ಲಂಚದ ವಿಚಾರವಾಗಿ ನಮ್ಮ ತಂದೆಯವರಿಗೆ ಒಬ್ಬ ಇಂಜಿನಿಯರ್ ಹೊಡಿತಾನೆ ಅಣ್ಣ ಆಫೀಸಲ್ಲಿ. ನನಗೆ ಕೋಪ ಬಂದ್ಬಿಟ್ಟು ಅಚಾನಕ್ಕಾಗಿ ಬೈ ಆಕ್ಸಿಡೆಂಟ್ ಅವ್ರನ್ನ ಊಟ ಹಾಕೋದೆ ದಂಡ ಪಿಂಡು ನನ್ನ ಮಗ. ಲೇ ಇವನೇನಾರ ನೆಗದು ಬಿದ್ರೆ ಹೇಳ್ ಕಳ್ಸು, ಚಟ್ಟ ರೆಡಿ ಮಾಡ್ಕೊಂಡ್ ಬರ್ತೀನಿ. ಬೇರೆ ಉದ್ದೇಶ ಇರಲಿಲ್ಲ ನಮಗೆ. ಏನೋ ಆಗೋಗಿ ಅದು ಅಚಾನಕ್ ಏನೋ ಒಂದು ಮರ್ಡರ್ ಆಗುತ್ತಣ್ಣ. ಆ ಮರ್ಡರ್ ಕೇಸಲ್ಲಿ ನಾನು 2003 ಅಡ್ಮಿಷನ್ ಆಗ್ತೀನಿ. ಹುಟ್ಟಿದಾಗ ಒಂದು ಬರ್ತ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಅದರಲ್ಲಿ ಗಂಡು ಹೆಣ್ಣು ಅಂತ 2 ಕಾಲಮ್ ಇರುತ್ತೆ. ಅದೆರಡರಲ್ಲಿ ನೀವು ಟಿಕ್ ಮಾರ್ಕೆ ಮಾಡಿಲ್ಲ, ಡೌಟ್ ಅಲ್ಲಿ ಬೆಳೆಸ್ಬಿಟ್ಟಿದ್ದಾರೆ. ಅವ್ರು ಹೇಳ್ತೀನಿ ಅಣ್ಣ, ನಿಮ್ಮ ಕರಿಯ ಸಿನಿಮಾ ನೋಡ್ಕೊಂಡು ಅದಾದ ನಂತರನೇ ನಾವು ನಮ್ಮ ಈ ಥರ ಆಗೋಗುತ್ತಣ್ಣ ಅಂತ ಅಂತೀನಿ. ಅಲ್ಪನ್ಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡ್ಕೊಂಡಂತೆ. ತಿಮ್ಮ ನೋಡ್ದೇನ್ಲ ಆ ಬ್ರೋಕರ್ ಪೋಗ್ರ? ಅವಾಗ ನಾನು ಹೌದು ಎಷ್ಟು ವರ್ಷ ಆಯ್ತು ನೀನು ಬಂದು ಅಂತ ಕೇಳ್ತಾರೆ. ಅಣ್ಣ 21 ವರ್ಷ ಆಯ್ತಂದ ಅಂತಾರೆ ಅವರು. ಈ ನನ್ನ ಮಗನ ನಿಮ್ಮ ಭಾಷೆ ಸರಿ ಕಣೋ. ನನ್ನ ಮಗನೇ ನಿನ್ ತಲೆ ಕಿಟ್ಟಿದ್ಯಾ, ದರ್ವೇಶಿ ನನ್ನ ಮಗನೇ, ಕಚ್ಚಡ ನನ್ನ ಮಗನೇ, ಲೋಪ ನನ್ನ ಮಗನೇ, ಗಾಂಡ ನನ್ನ ಮಗನೇ. ಮರ್ಡರ್ ಕೇಸಿಗೆ 21 ವರ್ಷ ಜೈಲಲ್ಲಿದೆಯಾ ನೀನು ಅಂತಾರೆ. ಹೂನಣ್ಣ, ಅದು ಏನೋ ಬೇರೆ ಜಡ್ಜಿಗೆಲ್ಲ ಸ್ವಲ್ಪ ಒಯ್ದಿದ್ಕೆ ಯಾವ್ದೋ ಬಿಟ್ಟಿಗೆ ಕುಡಿದ್ಬಿಟ್ಟವನು, ತಾಯಿನ ಹಾಕಿ ನೋಡು ಕುಡಿದು ನೀರ್ ಹಾಕೊಂಡಂಗೆ ಕುಡಿದ್ಬಿಟ್ಟವನೆ. 21 ವರ್ಷ ಹೆಂಗಿದ್ದೆ ನೀನು? ಎಲ್ಲರ ಜೊತೆಗಿದ್ದ ಹಂಗೆ ಏನು ಮಾಡ್ತಿದ್ದೀನಿ 21 ವರ್ಷ ಏನು ಮಾಡ್ತಿದ್ದೀನಿ ಅಂತ ನನಗೆ ಕೇಳ್ತಾರೆ ಅವರು. ಅಣ್ಣ, ನಾನು ಯೋಗ ಮತ್ತು ಧ್ಯಾನ ಜಾಸ್ತಿ, ರೀಡಿಂಗು, ನನಗೆ ಪುಸ್ತಕ ಓದೋ ಅಭ್ಯಾಸ ಜಾಸ್ತಿ. ಯೋಗ, ಧ್ಯಾನ, ರೀಡಿಂಗ್. ಏ ಕಳ್ಳ ಪಾತ್ರೆಗಿತ್ತಿ ಮಗನ, ಹೆಣ್ಮಕ್ಕಳ ಆಶ್ರಮಕ್ಕೆ ಭಜನೆ ಮಾಡಕ್ ಅಂತ ಹೇಳಿ ಕರೆಸಿ ಬೆಡ್ರೂಮ್ನಾಗ ಯೋಗ ಮಾಡೋ ಮಗ ನೀನು. ನಾನು ಓದ್ತಿದ್ದೀನಪ್ಪ ಅಂತಂತಾರೆ. ಅಲ್ಲಿ ಅವ್ರ ರೂಮಲ್ಲಿ ಮಹಾಭಾರತ ಇದೆ, ರಾಮಾಯಣ ಇದೆ, ಭಗವದ್ಗೀತೆ ಇದೆ, ಆಮೇಲೆ ಯೋಗಿ ಆತ್ಮಕಥೆ ಇದೆ, ವಿವೇಕಾನಂದರ ಸಾಕಷ್ಟು ಬುಕ್ಸ್ಗಳಿದ್ದಾವೆ. ಆಧ್ಯಾತ್ಮದ ಬುಕ್ಸ್ಗಳನ್ನ ಜಾಸ್ತಿ ಓದ್ತಿದ್ದಾರೆ ಸರ್. ನೀನು ದೇವ್ರ ಬಗ್ಗೆ ನನಗೆ ಹೇಳ್ತೆ, ಜಾರ್ ಚೋದ್ರ ಅಂತಂದ್ರೆ ಉಸಿರುಗಟ್ಟು ಸತ್ತಿ ಮಗನ. ಬಾಬಾ ಅಂತ ಬಾಬಾ ಸರ್. ನಾನು ಕರಿಯ 2002ರಲ್ಲಿ ಶೂಟಿಂಗ್ ನಡೆಯುತ್ತೆ ಸರ್. ಕರಿಯ ಶೂಟಿಂಗು ಬೆಂಗಳೂರಲ್ಲಿ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಅವ್ರನ್ನ ನಾನು ಭೇಟಿ ಆಗ್ತೀನಿ. ನೀ ನನ್ನ ವೈಫ್ಗಿಂತ ವರ್ಸ್ಟ್ ನನ್ ಮಗ, ಲೋಪರ್ ನನ್ನ ಮಗ ಬಂದ್ಬಿಟ್ಟೆ ಇಲ್ಲ ನನಗೆ ಹೇಳಕ್ಕೆ. 8ನೇ ತಾರೀಕು ಪರಪ್ಪನ ಅಗ್ರಹಾರದಲ್ಲಿ ಅಧಿಕಾರಿಗಳ ಅನುಮತಿ ತಗೊಂಡು ನಾನು ದರ್ಶನ್ ಸರ್ನ ಭೇಟಿ ಮಾಡ್ತೀನಿ. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪರ್ ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ, ಬುದ್ಧಿ ನೀವೇ ಕಲ್ಸ್ಬೇಕು. ಅಧಿಕಾರಿಗಳು ಹೇಳ್ತಾರೆ, ಯಾರೋ ನಿನ್ನ ಅಭಿಮಾನಿ ಅಂತಪ್ಪ, ಇವರು ಭೇಟಿ ಮಾಡಕ್ ಬಂದಾರ, ನಿನ್ನ ನಾಳೆ ಬಿಡುಗಡೆ ಇತ್ತಂದು ಅಂತ ಅಂದಾಗ ಕಳಿಸ್ಕೊಡಿ ಅಂತಾರೆ ಅವರು. ನನಗೆ ಒಂದು ಗಾದೆ ಜ್ಞಾಪಕ ಬರ್ತಾ ಇದೆ. ಏನು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ಅವ್ರ ರೂಮಲ್ಲಿ ಅವ್ರನ್ನ ಹೋಗ್ಬಿಟ್ಟು ರೂಮ್ ಮುಂದೆನೇ ಅವ್ರಿಗೆ ಥ್ಯಾಂಕ್ಸ್ ಕೊಡ್ತಾರೆ. ಅವರೇ ಥ್ಯಾಂಕ್ಸ್ ಕೊಡ್ತಾರೆ. ನಾನು ಥ್ಯಾಂಕ್ಸ್ ತಗೊಳ್ತೀನಿ, ತಪ್ಕೊಳ್ತಾರೆ. ನನ್ನ ತುಂಬ ಖುಷಿ ಆಗುತ್ತೆ. ನಸ್ಗುನ್ನಿ ಕಾಯ ನನ್ನ ಮಗನೇ, ನೀ ನಾಚ್ಕೊಳ್ಳೋದೇನಾದ್ರೂ ಗರ್ಭಿಣಿ ಹೆಂಗಸ್ರು ನೋಡ್ಬಿಟ್ರೆ ದಿಢೀರ್ ಅಂತ ಏರ್ಗೇನೆ ಆಗೋಯ್ತದೆ. ನಾನು ಹೇಳ್ತೀನಿ ಸರ್, ಆನಾಪಾನ ಸಾತಿ ಧ್ಯಾನ ಅಂತ, ಇದು ಭಗವಾನ್ ಬುದ್ಧ ದೇವರು ಪಿರಮಿಡ್ ಧ್ಯಾನ, ಅದು ದಯವಿಟ್ಟು ಮಾಡ್ತೀರಾ ಸರ್ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನನ್ನ ಮಗನೇ, ನೀವೊಂದು ಕೆಲಸ ಮಾಡ್ರ, 2 ಮಾಳ ಹೂವು ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ನ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದ್ವು ಅಂತ ಹೇಳಿದ್ಬಿಡು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.